ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಧನ್ರಾಜ್ನನ್ನ ಜೈಲಿಗೆ ಕಳಿಸಿದಂಥ ಮೋಕ್ಷಿತಾ ವಿರುದ್ಧ ಇದೀಗ ವೀಕ್ಷಕರು ತಿರುಗಿ ಬಿದ್ದಿದ್ದಾರೆ. ನಿಜವಾದ ಕಳಪೆ ಅಂತಂದರೆ ಅದು ಮೋಕ್ಷಿತಾ. ಈಕೆ ಈ ವಾರ ಎಲ್ಲಿ ಆಡಿದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಸೈಲೆಂಟ್ ಆಗಿದ್ರೆ ಎಲ್ಲರೂ ಕೂಡ ಧನ್ರಾಜ್ ಅವರನ್ನೇ ಪಾಯಿಂಟ್ ಔಟ್ ಮಾಡ್ತಾರೆ. ಇದು ತಪ್ಪು ಅನ್ನುವಂತಹ ಒಂದು ತರಹೇವಾರಿ ಕಮೆಂಟ್ಗಳು ಬರ್ತಾ ಇದೆ. ಸೊ ಬಿಗ್ ಬಾಸ್ ಕನ್ನಡ 11ರ ಈ ವಾರದ ಮನೆಯ ಕಳಪೆ ಧನ್ರಾಜ್ ಪಾಲಾಗಿದ್ದು ಇದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಯನ್ನು ಹುಟ್ಟುಹಾಕ್ತಾ ಇರುವಂಥದ್ದು. ಗೇಮ್ನಲ್ಲಿ ಹೀನಾಯವಾಗಿ ಸೋತಂತಹ ತಂಡಗಳಿಗೆ ಸಿಗದಂಥ ಕಳಪೆ ಧನ್ರಾಜ್ಗೆ ಹೇಗೆ ಸಿಕ್ತು ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಅಂದರೆ ಧನ್ರಾಜ್ ಹಾಗೆ ಮೋಕ್ಷಿತಾ ಅವರು ಲೀಸ್ಟಲ್ಲಿ ಇರಲಿಲ್ಲ. ಸೊ ಲೀಸ್ಟ್ ಅಂತ ಬಂದಾಗ ಇದ್ದಿದ್ದು ಐಶ್ವರ್ಯ ಹಾಗೆ ಅವರ ಒಂದು ಪಾರ್ಟ್ನರ್ಸು. ಆದರೆ ಇವರು ಯಾಕೆ ಒಂದು ಕಳಪೆಯನ್ನು ಪಡ್ಕೊಂಡ್ರು? ಸೊ ಇಲ್ಲಿ ಚರ್ಚೆ ಆಗಿದೆಯಾ, ಗೇಮ್ನಲ್ಲಿ ಯಾಕೆ ಇವರಿಗೆ ಧನ್ರಾಜ್ಗೆ ಕಳಪೆಯನ್ನು ಕೊಟ್ಟರು? ಜೊತೆಗೆ ಮೋಕ್ಷಿತಾ ಅವರು ಓಸರವಳ್ಳಿ ಅಂತೆಲ್ಲ ಕಮೆಂಟನ್ನು ಮಾಡ್ತಾ ಇದ್ದಾರೆ. ಸೊ ಧನ್ರಾಜ್ ಮೋಕ್ಷಿತಾ ಅವರಿಗೆ ನೀಡಿದಂಥ ಉತ್ತರಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಕರೆಕ್ಟಾಗಿ ಧನ್ರಾಜ್ ಮಾತನಾಡಿದ್ದಾರೆ ಅಂತ. ಹಾಗೆ ನೋಡಿದ್ರೆ ಸ್ನೇಹಿತರೆ, ಈ ವಾರದ ಟಾಸ್ಕ್ನಲ್ಲಿ ಮೋಕ್ಷಿತಾ ಧನ್ರಾಜ್ ಜೋಡಿಯ ಆಟ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಅಂದರೆ 6 ಜನ ಜೋಡಿಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂಥ 4ನೇ ಜೋಡಿಯಾಗಿತ್ತಿದ್ದು. ಮೊದಲ ಸ್ಥಾನ 600 ಅಂಕ ಪಡೆದು ಹನುಮಂತ ಗೌತಮಿ ವಿನ್ ಆಗ್ತಾರೆ. 2ನೇ ಸ್ಥಾನ ಭವ್ಯ ತ್ರಿವಿಕ್ರಮ್ ಅವರಿಗೆ ಸಿಗುತ್ತೆ 500 ಅಂಕ. 3ನೇ ಸ್ಥಾನ ಚೈತ್ರಾ ಶಿಶಿರ್ 350 ಅಂಕ ಸಿಗುತ್ತೆ. 4ನೇ ಸ್ಥಾನ ಧನು ಮೋಕ್ಷಿತಾ ಅವರಿಗೆ 325ನೇ ಅಂಕ. ಸೊ 5ನೇ ಸ್ಥಾನ ಅನುಷಾ ಸುರೇಶ್ 275 ಅಂಕ. ಕೊನೆಯ ಸ್ಥಾನ ಧರ್ಮ ಐಶ್ವರ್ಯ 250 ಅಂಕ. ಸೊ ಕೊನೆಯ ಸ್ಥಾನ ಪಡೆದಂಥ 2 ಜೋಡಿಗಳಲ್ಲಿ ಯಾರೂ ಕಳಪೆಗೆ ಹೋಗದೇ ಇರೋದು ಆಶ್ಚರ್ಯ. ಅದರಲ್ಲೂ ಕೂಡ ಬೆಸ್ಟ್ ಅಂತ ಸುರೇಶ್ ಅವರಿಗೆ ಸಿಕ್ಕಿರುವಂಥದ್ದು. ಆದರೆ ಮೋಕ್ಷಿತಾ ಅವರು ತನ್ನದೇ ಜೋಡಿ ಧನುವನ್ನು ಕಳಪೆಗೆ ಹಾಕ್ತಾರೆ. ಇದು ಎಲ್ರಿಗೂ ಕೂಡ ಒಂದು ಶಾಕ್ ಅಂತಾನೆ ಹೇಳ್ಬೋದು. ಸೊ ಇನ್ನು ಇತ್ತ ಕಡೆ ವಾದ ಪ್ರತಿವಾದ ನಡೆದು ಅಹಂಕಾರ ಅಂತ ಧನ್ರಾಜ್ ಪದ ಬಳಕೆಯನ್ನು ಮಾಡ್ತಾರೆ. ಇದು ನಿಜಕ್ಕೂ 100% ಸರಿ ಅಂತಾನೆ ಹೇಳ್ಬೋದು. ಮೋಕ್ಷಿತಾ ಅವರ 2ನೇ ಮುಖವಾಡ ಇತ್ತೀಚೆಗೆ ಬಯಲಾಗಿರುವಂಥದ್ದು ಎಲ್ರಿಗೂ ಕೂಡ ಗೊತ್ತು. ಆದರೆ ಈಕೆ ಮಾತನಾಡುವಂಥ ಟೋನ್ ಅಂತೂ ಡಿಫ್ರೆಂಟ್ ಆಗಿದೆ. ಇದು ಇಷ್ಟವಾಗದೆ ನನಗೆ ಅಹಂಕಾರ ಇದೆಯಾ ಅಂತ ಶಿಶಿರ್ ಬಳಿ ಮೋಕ್ಷಿತಾ ಅವರು ಕೇಳ್ತಾರೆ. ಅಹಂಕಾರ ಅಂತಂದರೆ ನೀವೇ ಹೇಳಿ, ಡಾಮಿನೇಟ್ ಮಾಡ್ತೀನಾ ನಾನು ಅಂತ ಹೇಳ್ಕೊಂಡು ಕಣ್ಣೀರನ್ನು ಹಾಕ್ತಾರೆ. ಆದರೆ ವೀಕ್ಷಕರ ಅಭಿಪ್ರಾಯ ಅಹಂಕಾರ ಇರುವಾಗ ಮೋಕ್ಷಿತಾಗೆ ಈ ಪದ ಬಳಕೆ ಮಾಡಿದ್ದು ಸರಿ ಇದೆ ಅನ್ನುವಂಥ ವಿಚಾರವನ್ನು ಸಾಕಷ್ಟು ಜನ ಹೇಳ್ತಾರೆ. ಅದೇ ನೀವು ಗೋಮುಖ ವ್ಯಾಘ್ರ ಅನ್ನುವಂಥ ಪದವನ್ನು ತ್ರಿವಿಕ್ರಮ್ ವಿರುದ್ಧ ಬಳಸಿದ್ದು ಎಷ್ಟು ಸರಿ ಅನ್ನುವಂಥದ್ದನ್ನು ಕೇಳ್ತಾರೆ. ಸೊ ಅವ್ರಿಗೂ ಕೂಡ ಪದ ಬಳಕೆಯನ್ನು ಮಾಡಿದ್ದಾರೆ. ಅದು ತಪ್ಪು ಅಂತ ಅನಿಸಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತರಹೇವಾರಿ ಕಮೆಂಟ್ಗಳು ಬರ್ತಾ ಇದೆ. ಸೊ ಮೀಮ್ಸ್ಗಳು ಕ್ರಿಯೇಟ್ ಆಗ್ತಾ ಇದೆ, ಟ್ರೋಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಸನ್ನಿವೇಶದ ಬಗ್ಗೆ ವೀಕ್ಷಕರ ಕಮೆಂಟ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಅಂದರೆ ಬೇರೆಯವರು ಕಮೆಂಟ್ ಮಾಡ್ತಿರೋದನ್ನು ನಾನಿಲ್ಲಿ ಹೇಳ್ತಿರುವಂಥದ್ದು, ಅಹಂಕಾರ ಮಿತಿ ಮೀರಿದೆ ಈ ಒಂದು ಮೋಕ್ಷಿತಾಗೆ. ಅವಳು ಯಾರ ಬಗ್ಗೆ ಏನು ಬೇಕಾದರೂ ಬೊಗಳ್ಬೋದು, ಬೇರೆಯವರು ಅವಳ ಬಗ್ಗೆ ನಿಜ ಹೇಳಿದ್ರೆ ಅದಕ್ಕೆ ಉರಿಯುತ್ತೆ. ನಿಜವಾದ ನಾಲಯಕ್ ಇವಳೇ ಅನ್ನುವಂಥದ್ದನ್ನು ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಇನ್ನು ದರಿದ್ರದವಳೆ ಪಾಪ, ಅವನು ಏನು ಮಾತಾಡಲ್ಲ ಅಂತ ಬಾಯಿಗೆ ಬಂದಾಗೆ ಮಾತಾಡ್ತೀಯ. ಮೊದಲು ನೀನು ಯಾವ ಟಾಸ್ಕ್ ಆಡಿ ಗೆದ್ದಿದ್ಯಾ ಅಂತ ಅವನ ಮೇಲೆ ಕೂಗಾಡ್ತೀಯ. ಸುದೀಪ್ ಸರ್ ಮೊದಲು ಈ ಗ್ಯಾಂಗ್ ಬಗ್ಗೆ ಕ್ಲಾಸನ್ನು ತೆಗೆದುಕೊಳ್ಳಿ. ಇವರು ಆಡಿದ್ದೇ ಆಟ ಆಗೋಗಿದೆ ಅಂತ ಬಿಗ್ ಬಾಸ್ ಮನೆಯಲ್ಲಿ ಆ ವಿಚಾರದ ಬಗ್ಗೆ ಹೈಲೈಟ್ ಮಾಡಿ ಅನ್ನುವಂಥದ್ದನ್ನು ಕಿಚ್ಚ ಸುದೀಪ್ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅಲ್ಲಿ ಮಂಜು ಅವರು ಕೂಡ ಒಂದಷ್ಟು ಫೇರ್ ಗೇಮ್ಗಳನ್ನು ಆಡಿಲ್ಲ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು. ಗೌತಮಿ ಪರವಾಗಿದ್ರು ಅನ್ನುವಂಥದ್ದು. ಸೊ ಗುಂಪುಗಾರಿಕೆ ಮಾಡಿಕೊಂಡು ಗೇಮ್ ಆಡ್ತಾ ಇರೋದು ಮೋಕ್ಷಿತಾ, ಅಹಂಕಾರದ ಹೆಣ್ಣು. ಏನು ಗೇಮ್ ಮಾಡ್ತಾ ಇದ್ದೀರಾ? ಬರೀ ಇನ್ನೊಬ್ಬರ ಬಗ್ಗೆ ಡಾಮಿನೇಟ್ ಮಾಡೋದು, ಅದು ಬಿಟ್ಟರೆ ಇನ್ನೇನು ಮಾಡ್ತಾ ಇಲ್ಲ. ಫಸ್ಟ್ ನೀವು ಎಲಿಮಿನೇಟ್ ಆಗಬೇಕು ಅನ್ನುವಂಥ ಕಮೆಂಟನ್ನು ಮಾಡಿದ್ದಾರೆ. ಸೊ ಮೋಕ್ಷಿತಾ, ಗೌತಮಿ ಉಳಿದವರಿಗೆ ಹೇಗೆ ಬೇಕಾದರೂ ಕಮೆಂಟ್ ಕೊಡ್ತಾರೆ. ತಮಗೆ ಬಂದಾಗ ಅವ್ರಿಗೆ ಆಗೋದಿಲ್ಲ ತಡ್ಕೊಳ್ಳೋದಕ್ಕೆ. ಸೊ ಧನು ಜೆಂಟಲ್ಮನ್ ಆಟಗಾರ, ನಿಯತ್ತಿದೆ. ಈ ಕಿತ್ತೋದವರಿಗೆ ಏನಾಗಿದೆ? ಪದೇ ಪದೇ ಧನ್ರಾಜ್ಗೆ ಕಳಪೆ ಕೊಡೋದಕ್ಕೆ ಈ ಮನೆಯಲ್ಲಿ ಇವರನ್ನ ಬಿಟ್ಟರೆ ಈ ಗುಳ್ಳೆನರಿ ಮೋಕ್ಷಿತಾಳೆ ಕಳಪೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಮೋಕ್ಷಿತಾ ಅಹಂಕಾರಿನೇ, ಸರಿಯಾಗಿ ಹೇಳಿದ್ದೀರಾ ಧನ್ರಾಜ್. ಟಾಸ್ಕ್ ತುಂಬ ಚೆನ್ನಾಗಿ ಆಡಿದ್ದೀರಾ. ಅಲ್ಲಿ ಬೇರೆಯವರ ಹೆಸರು ತಗೊಳ್ಳೋ ಧೈರ್ಯ ಯಾರಿಗೂ ಕೂಡ ಇಲ್ಲ. ಯಾಕೆ? ಧರ್ಮ ಕೀರ್ತಿರಾಜ್ ಅವ್ರನ್ನ ಕಳಪೆ ಕಳಿಸ್ಬೋದಿತ್ತಲ್ವಾ, ಅಥವಾ ಐಶ್ವರ್ಯ ಅವ್ರನ್ನ ಕಳಿಸ್ಬೋದಿತ್ತಲ್ಲ. ಲೀಸ್ಟಲ್ಲಿ ಬಂದಿದ್ದೆ ಅವರು, ಅಥವಾ ಅನುಷಾ ಅವ್ರನ್ನ ಕಳಿಸ್ಬೋದಿತ್ತಲ್ಲ. ಬಟ್ ಅವರನ್ನು ಕಳಿಸಿದ್ರೆ ಅವರು ಮಾತನಾಡ್ತಾರೆ, ತುಂಬ ಜೋರ್ ಧ್ವನಿಯಲ್ಲಿ ಮಾತನಾಡ್ತಾರೆ. ಆ ಒಂದು ಕಾರಣಕ್ಕೆ ಯಾರು ಅವರ ಹೆಸರನ್ನು ತೆಗೆದುಕೊಳ್ಳಿಲ್ಲ. ಇನ್ನು ಧನ್ರಾಜ್ ಪಾಪ ತಿರುಗಿ ಮಾತಾಡಲ್ಲ ಅಂತ ಕೊಬ್ಬು ಈ ಅಮ್ಮಂಗೆ
ಅನ್ನೋಂಗೆ ಸುಮ್ಮನೆ ಕಳಪೆ ಕೊಡೋದು, ಪ್ರತಿ ವಾರ ದೊಡ್ಡದಾಗಿ ಕೂಗೋದು, ಗುಂಪು ಕಟ್ಕೊಂಡು ಆಡೋದು, 10 ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳೋದು ಅಷ್ಟೇ ಇವರ ಜೀವನ. ಲಾಸ್ಟ್ ವೀಕ್ ಸುಮ್ಮನೆ ತ್ರಿವಿಕ್ರಮ್ನ ಟಾರ್ಗೆಟ್ ಮಾಡಿದ್ಲು, ಈಗ ಧನ್ರಾಜ್. ಸೊ ಕಂತ್ರಿ ಮಂಜಾ ಆ್ಯಂಡ್ ಗ್ಯಾಂಗ್ ಯಾವಾಗ ಹೊರಗೆ ಹೋಗ್ತಾರೋ ನೋಡ್ತಾ ಇದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ. ಇವ್ರು ಮೂವರು ಕೂಡ ಆಚೆ ಬರಬೇಕು ಅನ್ನುವಂಥದ್ದನ್ನು ವೀಕ್ಷಕರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಟ್ರೋಲ್ಗಳು ಕೂಡ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಮೋಕ್ಷಿತಾ ವಿರುದ್ಧ ಸಾಕಷ್ಟು ಟ್ರೋಲ್ ಕೂಡ ಆಗ್ತಾ ಇದೆ. ಆಕೆ ಮಾತನಾಡಿರುವಂಥದ್ದು ತಪ್ಪು ಅಂತಲೇ ಹೇಳ್ಬೋದು. ಯಾಕಂತಂದರೆ ಧನ್ರಾಜ್ ತುಂಬ ಚೆನ್ನಾಗಿ ಆಡಿದ್ದಾರೆ. ಎಂಟರ್ಟೈನ್ಮೆಂಟ್ ಅಂತ ಬಂದಾಗಲೂ ಕೂಡ ಆತ ಹುಡುಗಿ ಡ್ರೆಸ್ಸನ್ನು ಹಾಕ್ತೀನಿ ಅನ್ನೋದನ್ನು ಕೂಡ ತುಂಬ ತೀಕ್ಷ್ಣವಾಗಿ ಈಕೆ ಮಾತಾಡಿದ್ಲು. ಸೊ ಅದು ಆತನ ಒಂದು ನಿರ್ಧಾರ. ಸೊ ಇವರು ಎಲ್ಲೂ ಆತನನ್ನು ಹೋಗೋದಕ್ಕೂ ಬಿಡ್ತಾ ಇರಲಿಲ್ಲ. ಬರೀ ಗೌತಮಿ ಪಕ್ಕನೇ ಕೂರ್ತಾ ಇದ್ರು. ತಾನು ಎಲ್ಲೇ ಹೋಗೋದಕ್ಕಿದ್ರು ಬೇಡ ಅಂತ ಹೇಳ್ತಾ ಇದ್ರು. ಸೊ ಇನ್ನು ಧನ್ರಾಜ್ ಬೇರೆ ಎಲ್ಲಿ ಕಾಣಿಸ್ಕೊಳ್ತಾರೆ ಹೇಳಿ, ಈಕೆನೇ ಬೇಡ ಅಂತಂದ ಮೇಲೆ. ಸೊ ಹಾಗಾಗಿ ಮೋಕ್ಷಿತಾ ಅವರ ಈ ಒಂದು ನಡೆ ಸಾಕಷ್ಟು ಜನರಿಗೆ ಇಷ್ಟ ಆಗಿಲ್ಲ. ಈಕೆ ಎಲಿಮಿನೇಟ್ ಈ ವಾರ ಆಗಬೇಕು ಅನ್ನುವಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ. ಸೊ ಸ್ನೇಹಿತರೆ, ನಿಮ್ಗೆ ಏನು ಅನ್ಸುತ್ತೆ? ಈಕೆ ಎಲಿಮಿನೇಟ್ ಆಗಬೇಕಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.